ಎಷ್ಟು 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 ಹಾರ್ಟ್ ಬ್ರೇಕ್ ಈ ಮನುಷ್ಯನಿಗೆ. ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಗೊತ್ತು, ನೀವು ಆಲ್ರೆಡಿ ತಮ್ಮನೇ ನೋಡ್ತೀರಾ. ಡೇವಿಡ್ ಮಿಲ್ಲರ್ ಸಖತ್ ಅಂದರೆ ಸಖತ್ ಗುಂಡಿಗೆ ಬೇಕು. ಈ ಥರ ಪ್ರತಿ ಸರಿ ಸೋತು ಮತ್ತೆ ಅದನ್ನ ತಡ್ಕೊಂಡು ಮತ್ತೆ ಎದ್ದು ಬಂದು ಮತ್ತೆ ಮ್ಯಾಚ್ ಆಡಿ ಮತ್ತೆ ಸೋತು ಮತ್ತೆ ಎದ್ದು ಬಂದು, ಸೀರಿಯಸ್ಲಿ ಸಖತ್ ಕ್ರಿಯಲ್ ಅನ್ಸುತ್ತೆ ಒಂದೊಂದ್ಸರಿ ಈ ಥರ ನೋಡಿದಾಗ. ನಮ್ಮ ನಮ್ಮ ಲೈಫಲ್ಲೂ ಈ ಥರ ತುಂಬ ನಡೀತಿರುತ್ತೆ. ಸೊ ಬಟ್ ಛಲ ಬಿಡದೆ ಅದು ನಾವು ಏನು ಮಾಡಬೇಕು ಅದು ಕೆಲಸ ಮಾಡ್ತಿರ್ಬೇಕು ಅಂತ ಡೇವಿಡ್ ಮಿಲ್ಲರ್ ಅದನ್ನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ. ನಾವು ಆರ್ ಸಿ ಬಿ ಅವರು 17 ವರ್ಷ ಕಾದ್ವಿ ಅದೇ ಥರನೇ. ಸೊ ಇವ್ರಿಗೂ ಯಾವತ್ತು ಒಂದಲ್ಲ ಒಂದು ದಿನ ಚಾನ್ಸ್ ಬರುತ್ತೆ ಒಂದು ಒಳ್ಳೆ ಟೂರ್ನಮೆಂಟ್ ವಿನ್ ಆಗೋ ಅಂಥದ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ. ಜಿ ಟಿ ಫಸ್ಟ್ ಬ್ಯಾಟಿಂಗ್ ಆಡಿ 210 ರನ್ ಕಲೆ ಹಾಕ್ತಾರೆ. ಯಾರು ಫಾರ್ಮಲ್ಲಿ ಇಲ್ಲ ಅವರೇ ಬಂದು ಮ್ಯಾಚ್ ಒಳ್ಳೆ ರನ್ಸ್ ಕಲೆ ಹಾಕ್ತಾರೆ. ಮತ್ತು ಬೌಲಿಂಗಲ್ಲಿ ರಶೀದ್ ಖಾನ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬೇಕು. ಪ್ರಸಿದ್ಧ ಕೃಷ್ಣ ಲಾಸ್ಟ್ ಓವರು ಸೂಪರ್ ಆಗಿ ಮಾಡಿದ್ರು. ಸಿರಾಜಣ್ಣ ಏನೋ ಸರಿಯಾಗಿ ಸಖತ್ತಾಗಿ ಹೊಡೆಸ್ಕೊಂಡ್ರು. ಅವ್ರು ನೆಹ್ರಾ ಮಾಮಂಗ ಫುಲ್ಲು ಸರಿಯಾಗಿ ಜಡಿತಿರ್ತಾರೆ ಅಂತ ಅನಿಸ್ತಿದೆ ನನಗೆ. ಸೊ ಮ್ಯಾಚ್ ಬಗ್ಗೆ ಮಾತಾಡೋಣ. ಸುದರ್ಶನ್ ಬೇಗ ಔಟ್ ಆಗಿಬಿಡ್ತಾರೆ. ಶುಭ್ಮನ್ ಗಿಲ್ಲು ಸ್ಟಾರ್ಟಿಂಗಲ್ಲಿ ತಡೆದು ಆಡಿದ್ರು ಒಳ್ಳೆ 70+ ರನ್ಸನ್ನು ಹೊಡಿತಾರೆ. ಬಟ್ ಜಾಸ್ ಬಟ್ಲರ್ T20 ವರ್ಲ್ಡ್ ಕಪ್ಪಲ್ಲಿ ಫಾರ್ಮಲ್ಲಿ ಇರಲಿಲ್ಲ, ಅದೇ ಫಾರ್ಮ್ನ ಇಲ್ಲಿಗೂ ಕಂಟಿನ್ಯೂ ಮಾಡ್ತಿದ್ರು. ಬಟ್ ಈ ಮ್ಯಾಚಲ್ಲಿ ಬಂದಂಗೆ ಪವರ್ ಪ್ಲೇಲಿ ಗುದ್ದಿ ಬಿಸಾಕ್ಬಿಟ್ರು. 50+ ರನ್ಸು 20+ ಬಾಲ್ಸಲ್ಲೇನೋ ಸಖತ್ತಾಗಿ ಆಡಿದ್ರು. ಅವ್ರು ನಾರ್ಮಲ್ ಗೇಮ್ ಆ ಥರ ಆ್ಯಕ್ಚುಲಿ ಅವ್ರು ನಾರ್ಮಲಾಗಿ ಹೆಂಗೆ ಆಡ್ತಾರೆ ಅಂದರೆ, ಸ್ವಲ್ಪ ಆ್ಯಂಕರ್ ರೋಲ್ ಆಡಿ ಸ್ವಲ್ಪ ನಿಧಾನಕ್ಕೆ ಆಡಿ ಆಮೇಲೆ ಅದನ್ನ ಮ್ಯಾಚಪ್ ಮಾಡೋಣ ಅಂದರೆ ಆಮೇಲೆ ಅದನ್ನ ಕವರ್ ಮಾಡೋಣ ಅನ್ನೋ ಥರ ಆಡ್ತಾರೆ ಅವರು ಬಾಲ್ಸ್ನ. ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ನಂಬರ್ 4 ಇವ್ರ ಬಗ್ಗೆ ಎಲ್ಲರೂ ನೆಗೆಟಿವ್ ಒಪಿನಿಯನ್ನೇ ಇತ್ತು. ಆರ್ ಸಿ ಬಿಗೆ ಆಡ್ಬೇಕಾದ್ರೂ ಅಷ್ಟು ಚೆನ್ನಾಗಿ ಏನು ಆಡ್ತಿದ್ದಿಲ್ಲ. ಫಸ್ಟ್ IPL ಹಾಫ್ ಸೆಂಚುರಿ ಬರುತ್ತೆ ಇವ್ರ ಬ್ಯಾಟಿಂದನು. ಒಳ್ಳೆ ಶಾಟ್ಸ್ ಹೊಡಿತಾರೆ, ಒಂದು ನೋಬಲಲ್ಲಿ 6 ಎಲ್ಲ ಹೊಡಿತಾರೆ. ಕ್ರೇಜಿ ಅಂತ ಅನಿಸ್ತು. ಇವರೆಲ್ಲರೂ ಬ್ಯಾಟಿಂಗ್ ಇದರಿಂದ 210 ರನ್ ಕಲೆ ಹಾಕ್ತಾರೆ. ಅದಾದಮೇಲೆ ಸೆಕೆಂಡ್ ಡೆಲ್ಲಿ ಅವ್ರದ್ದು ಏನಿದೆ, ಅವ್ರ ಕಡೆ ಆ್ಯಕ್ಚುಲಿ ಮುಖೇಶ್ ಕುಮಾರ್ ಸ್ವಲ್ಪ ಹೊಡೆಸ್ಕೊಂಡಿದ್ದು ಮತ್ತು ಸ್ಪಿನ್ನರ್ಸ್ಗಳು ಪಾರ್ಟಿಗೆ ಬರದೇ ಇರೋದು ಒಂದು ರೀಸನ್ ಅಂತ ಅನಿಸುತ್ತೆ. ಮೇ ಬಿ ಈಸಿಯಾಗಿ ಒಂದು 20 ರನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಅನಿಸ್ತು ನನಗೆ ಯಾಕೋ. ಬಟ್ ಅದೇ ನನಗೆ ಆ್ಯಕ್ಚುಲಿ 210 ಹೊಡೆದಿದ ತಕ್ಷಣ ಜಿ ಟಿನೇ ಅಂತ ಅನಿಸ್ತು. ಯಾಕಂದರೆ ಡೆಲ್ಲಿ ನಾರ್ಮಲಾಗಿ ಅವರು 200 ಮೇಲೆ ಚೇಸ್ ಮಾಡಿರೋದೇ ತುಂಬ ಕಮ್ಮಿ, ಚೇಸೇ ಮಾಡಿಲ್ಲ. ಅಶುತೋಷ್ ಶರ್ಮಾ ಇದ್ದಾಗ ಒಂದು ಏನೋ ಮಾಡಿದ್ದಾರೆ ಒಂದು ವಿಶಾಖಪಟ್ಟಣಮಲ್ಲಿ ಅನಿಸ್ತಿದೆ. ಅದು ಬಿಟ್ಟರೆ ಅವರು ಮಾಡಿದಂಗಿಲ್ಲ ಡಿ ಸಿ ಅವರು. ಸೊ ನನಗೆ ಯಾಕೋ ಹೋಪ್ಸ್ ಇದ್ದಿಲ್ಲ. ಬಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಏನು ಬಂತು KL ಮತ್ತು ನಿಸಂಕ ನಡುವೆ 60+ ರನ್ಸ್ ಬಂತು, ನೋ ವಿಕೆಟ್ ಲಾಸು. ಅದಾದಮೇಲೆ ವಿಕೆಟ್ ಕಳ್ಕೊತಾರೆ. ಪ್ರಸಿದ್ಧ ಕೃಷ್ಣ ಬಂದು ವಿಕೆಟ್ ತೆಕ್ಕೊಡ್ತಾರೆ. ಅದಾದಮೇಲೆ ರಶೀದ್ ಖಾನ್ ಹಾಕಿದ್ದು ಬೌಲಿಂಗು. ರಶೀದ್ ಖಾನ್ ಯಾಕೆ ಲೆಜೆಂಡ್ ಅಂತ ನಿನ್ನೆ ಪ್ರೂವ್ ಆಯಿತು. ಅವ್ರದ್ದು ಪ್ರೀವಿಯಸ್ ಗೇಮ್ SRH ಅಲ್ಲಿ ಮತ್ತು GT ಸ್ಟಾರ್ಟಿಂಗ್ ಸೀಸನಲ್ಲಿ ಹೇಗೆ ಆಡಿದ್ರು ಅದೇ ಥರ 3 ವಿಕೆಟ್ ತೆಗಿತಾರೆ. ಅದು ಕ್ರೂಷಲ್ಲು. ಆ ವಿಕೆಟ್ ತೆಗೆಯೋದಲ್ಲದೆ ರನ್ಸ್ನ ಆ ಎಕಾನಮಿ ನೋಡಬೇಕು, ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ. ಅಂಥ ಒಳ್ಳೆ ಬೌಲಿಂಗ್ ಮಾಡ್ರೆ ಅದೇ ಡಿಫ್ರೆನ್ಸು. ಮತ್ತು GTಗೂ ಮತ್ತು DC-ಗೂ ಆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಏನಿದೆ ಆ ರಶೀದ್ ಖಾನ್ ಮಾಡಿದ್ದು ಅದೇ ಡಿಫ್ರೆನ್ಸ್ ಅಂತ ನನಗನ್ನಿಸ್ತು. ಅದಾದಮೇಲೆ KL ರಾಹುಲ್ನ ಸೆಟಪ್ ಮಾಡ್ತಾರೆ. ಸಿರಾಜು 2 ವೈಡ್ ಆಗ್ತಾರೆ. ಅದಾದಮೇಲೆ ಆ ಮೂರನೇದು ಅದು ಔಟ್ ಆಗಿದ್ದ ಬಾಲ್ ಬಿಟ್ಟಿದ್ರು ವೈಡೇ ಆಗ್ತಿತ್ತೇನೋ ಮೇ ಬಿ. ಬಟ್ ಅದನ್ನ ಮುಟ್ಟಕ್ಕೆ ಹೋಗಿ ಕೆಣಕಿ ಔಟ್ ಆಗ್ತಾರೆ. ಸೊ ನನಗೆ KL ರಾಹುಲ್ದು ಬೇಜಾರು ಏನಂದರೆ ಇದೆ, ಅವ್ರು ಪಂಜಾಬಲ್ಲಿ ಇರಬೇಕಾದ್ರೂ ಅಷ್ಟೇ ಒಳ್ಳೆ ಇನ್ನಿಂಗ್ಸ್ ಆಡ್ತಾರೆ, ಮ್ಯಾಚ್ನ ಮುಗಿಸಲ್ಲ, ಮ್ಯಾಚ್ನ ಗೆಲ್ಸಲ್ಲ. ತುಂಬ ಸರಿ ಇದೇ ಥರ ಔಟ್ ಆಗಿದ್ದಾರೆ. ಅದಕ್ಕೆ ಯಾರಿಗೂ ನಂಬಿಕೆ ಇಲ್ಲ KL ರಾಹುಲ್ ಮೇಲೆ ಅಂತ. ಆ್ಯಸ್ ಎ ಕನ್ನಡಿಗ ಅವ್ರು ಚೆನ್ನಾಗಿ ಆಡಿದ್ದು ನಂಗೆ ಖುಷಿನೇ ಇಲ್ಲ ಅಂತಲ್ಲ. ಬಟ್ KL ರಾಹುಲ್ ಬಗ್ಗೆ ಮಾತಾಡ್ತೀವಿ ಹಂಗೆ ಹಿಂಗೆ ಅಂತ. ಹಂಗಲ್ಲ ಹೇಳ್ತಾರೆ. ನೀವು ಬೇಕಾದ್ರೆ ಹಿಸ್ಟ್ರಿ ತೆಗೆದು ನೋಡಿ, ಹಿಸ್ಟ್ರಿಲಿರುತ್ತೆ ಅವ್ರು ಎಷ್ಟು ಮ್ಯಾಚ್ ಫಿನಿಶ್ ಮಾಡಿದ್ದಾರೆ ಬ್ಯಾಂಗ್ಳೂರಲ್ಲಿ. ಅದೂ ಆ್ಯಕ್ಚುಲಿ ಅಪ್ಪಿ ಅದು ಹೋಗ್ಬೇಕಿತ್ತು, ಬಟ್ ಅದನ್ನೇನೋ ಫಿನಿಶ್ ಮಾಡಿದ್ದಾರೆ. ಬಟ್ ಈ ಥರ ಕ್ರೂಷಿಯಲ್ ಮ್ಯಾಚ್ನ ಫಿನಿಶ್ ಮಾಡಿದಾಗಲೇ ನಿಮಗೆ ಅದು ಆವಾಗಲೇ ಅನಿಸುತ್ತೆ ಚೇಸ್ ಮಾಸ್ಟರ್ ಅಂತ ಸುಮ್ಮನೆ ಹೇಳಲ್ಲ. ಅದು ಕೊಹ್ಲಿ ವ್ಯಾಲ್ಯೂ ಏನು ಅಂತ ಸುಮ್ಮನೆ ಎಲ್ಲರೂ ಹೇಳ್ಬಿಡ್ತಾರೆ, ಏನು ಸ್ಟ್ರೈಕ್ ರೇಟ್ ಇದೆ, ಏನು ಆಡ್ಬಿಡ್ತಾನೆ ಅವನು ಅಂತ. ಬಟ್ ಈ ಥರ ಆದಾಗ ಗೊತ್ತಾಗೋದು ಒಬ್ಬ ಸೆಟ್ ಆಗಿರೋ ಬ್ಯಾಟ್ಸ್ಮನ್ ಲಾಸ್ಟ್ವರೆಗೂ ನಿಂತು ಆಡೋದು ಎಷ್ಟು ಇಂಪಾರ್ಟೆಂಟು. ಅದ್ರ ಜೊತೆಗೆ ಡೇವಿಡ್ ಮಿಲ್ಲರು ಅವ್ರಿಗೆ ಇಂಜುರಿ ಆಗಿ ರಿಟೈರ್ಡ್ ಹರ್ಟ್ ಆಗಿ ಹೋಗ್ತಾರೆ. ಬಟ್ ಅವ್ರು ವಾಪಸ್ ಬರಬೇಕು ಅನ್ನೋ ಸ್ಥಿತಿಲಿ ಇರಲ್ಲ ಅಂತ ಅಂದ್ಕೊಂಡಿರ್ತಾರೆ ಮೇ ಬಿ ಅವರು. ಅದಾದಮೇಲೆ ಅಕ್ಷರ್ ಪಟೇಲ್ ಬಂದು ಲಾಸ್ಟ್ ಬಾಲ್ ರಶೀದ್ ಖಾನಲ್ಲಿ ಅದನ್ನ ಹೊಡೆಯೋಕೆ ಹೋಗಿ ಕ್ಯಾಪಿಟಲೈಸ್ ಮಾಡೋಣ ಅಂತ ಹೋಗಿ ಔಟ್ ಆಗ್ತಾರೆ. ಅದೊಂದು ಹೊಡ್ತಾ ತಿಂತಾರೆ, ಅಲ್ಲಿ ಔಟ್ ಆಗುತ್ತೆ. ಅದಾದಮೇಲೆ ಸ್ಟಬ್ಸು ಮಿಸ್ಕಮ್ಯುನಿಕೇಶನ್ ಆಗುತ್ತೆ. ಆ್ಯಕ್ಚುಲಿ ಅದು ರಾಹುಲಿಂದನೇ ಆಗಿದ್ದು ಅನಿಸುತ್ತೆ. ಅದು ಅವರಿಂದ ಔಟ್ ಆಗ್ತಾರೆ. ಅದೊಂದು ತಿರುವು. ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಳ್ಳೋದು. ನಿತೀಶ್ ರಾಣಾನ ಏನಕ್ಕೆ ಆಡಿಸ್ತಿದ್ದಾರೆ ಈ ಡೆಲ್ಲಿ ಅವರು.
ಆಶುತೋಷ್ ಶರ್ಮಾ ಇದ್ದಾರೆ, ಇನ್ನೊಬ್ರು ಯಾರೋ ಹೆಸರು ಕೇಳಿದೆ, ಮರ್ತೋದೆ ಅವ್ರ ಹೆಸರು, ಇನ್ನೊಬ್ರು ಬ್ಯಾಟರ್ ಯಾರೋ ಚೆನ್ನಾಗಿದಾರಂತೆ. ಆಶುತೋಷ್ ಶರ್ಮನ್ ಹೆಂಗ್ ಗುರು ಬಿಡ್ತೀರಾ ನೀವು? ಅಂತ ಒಳ್ಳೆ ಫಿನಿಷರು ನೀವು. ಡೆಲ್ಲಿ ಹುಡುಗ ಅಂದ್ಬಿಟ್ಟು ನಿತೀಶ್ ರಾಣನ ರನ್ಸ್ ಬರ್ದಿಲ್ಲ ಅಂದ್ರೆ ಹೆಂಗ್ ಕಾಣಿಸ್ತದೆ? ನೆಕ್ಸ್ಟ್ ಮ್ಯಾಚ್ ನಿಜಾಗ್ಲೂ ಆಶುತೋಷ್ ಶರ್ಮನ್ ಆಡ್ಸಿಲ್ಲ ಅಂದ್ರೆ ಇವ್ರು ಬ್ಲಂಡರ್ ಅಂತ ಹೇಳ್ಬೇಕು ಇವ್ರದ್ದು, ಡೆಲ್ಲಿ ಅವ್ರದ್ದು. ಅದಾದ್ಮೇಲೆ ಮತ್ತೆ ವಾಪಸ್ ಬರ್ತಾರೆ ಡೇವಿಡ್ ಮಿಲ್ಲರು, ಬಂದು ಫಿನಾಮಿನಲ್ ನಾಕ್ ಆಡ್ತಾರೆ. ಲಾಸ್ಟ್ ಓವರಲ್ಲೂ 14 ರನ್ ಏನೋ ಬಂದಿರುತ್ತೆ, ವಿಪ್ರಾಜ್ ನಿಗಮ್ ಹೊಡಿತಾರೆ. ಅದಾದ್ಮೇಲೆ ಇವ್ರು ಬರ್ತಾರೆ, ಕುಲ್ದೀಪ್ ಯಾದವ್ ಬಂದು ಸಿಂಗಲ್ ತಕ್ಕೊಡ್ತಾರೆ. ಡೇವಿಡ್ ಮಿಲ್ಲರ್ ಹೊಡೆದು ಸಿಕ್ಸ್ಗಳು, ನೋಡ್ಲಿಕ್ಕೆ ಸಿಕ್ಸ್ಗಳಿದಾವಂತ, ನೆಕ್ಸ್ಟ್ ಲೆವೆಲ್ ಸಿಕ್ಸ್ಗಳು ಚಿಂದಿ. ಒಂದಂತೂ 106 ಮೀಟರ್ ದೂರ ಹೋಗುತ್ತೆ ಪ್ರಸಿದ್ಧ ಕೃಷ್ಣ ಬೌಲಿಂಗಲ್ಲಿ ಲಾಸ್ಟ್ ಓವರಲ್ಲಿ. ಅದಾದ್ಮೇಲೆ ಕಮ್ ಬ್ಯಾಕ್ ಮಾಡಿದ ರೀತಿ ಪ್ರಸಿದ್ಧ ಕೃಷ್ಣ ಒನ್ ಆಫ್ ದಿ ಬೆಸ್ಟ್ ಮ್ಯಾಚಸ್ ಅಂತ ಅನಿಸ್ತು ನನಗೆ ಸೋಫಾರ್. ಅಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ LSG ಮ್ಯಾಚ್ ಬರುತ್ತೆ, ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಲು, ಆ ವಿಡಿಯೋ ಬರುತ್ತೆ. ಸೀರಿಯಸ್ಲಿ ಡೇವಿಡ್ ಮಿಲ್ಲರ್ ಅದೊಂದು ಸಿಂಗಲ್ ಡಿನೇ ಮಾಡಿದ್ರೆ ತೊಗೊಂಡ್ಬಿಟ್ಟಿದ್ರೆ ಮ್ಯಾಚ್ ಟೈ ಆಗ್ತಿತ್ತು. ಮೇ ಬಿ ಅವ್ರ ಮನಸ್ಸಲ್ಲಿ ಏನಿತ್ತು, ಮೇ ಬಿ ಫಿನಿಶ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ಸುತ್ತೆ. ಆ ರೇಂಜಲ್ಲಿ ಪ್ರಸಿದ್ಧ ಕೃಷ್ಣ ಹೊಡ್ಸ್ಕೊಂಡಿದ್ದಾರೆ. ಮೇ ಬಿ ಯಾರ್ಕರ್ ಆಗ್ತಾರೋ, ಏನೋ ಮಿಸ್ ಆಗುತ್ತೆ, ಅವರು ಸ್ಲೋ ಬೌನ್ಸರ್ ಆಗ್ತಾರೆ ಅಂತ ಊಹೆ ಮಾಡಿರಲಿಲ್ಲ. ಅದಕ್ಕೆ ಅವ್ರು ರೆಡಿನೂ ಇರಲಿಲ್ಲ ಅನ್ಸುತ್ತೆ. ಮೇ ಬಿ ಕುಲ್ದೀಪ್ ಯಾದವ್ ಓಡಿದ ಲಾಸ್ಟ್ ರನ್ಸ್ ಸ್ವಲ್ಪ ಬೇಗ ಓಡಿದ್ರೆ ಅಟ್ಲೀಸ್ಟ್ ಟೈ ಆದರೂ ಆಗ್ತಿತ್ತು. ನಾನು ಆ್ಯಕ್ಚುಲಿ ಡೇವಿಡ್ ಮಿಲ್ಲರ್ಗೆ ಹೇಳ್ತೀನಿ, ಎಂಥ ಸಿಚುವೇಶನ್ ಆಗಲಿ, ಕೊಹ್ಲಿ ಆಗಿದ್ರೆ ಪಕ್ಕ 2 ಬಾಲ್ಗೆ 2 ರನ್ಸ್ ಇದ್ದಾಗ ಅವರು ರನ್ ಓಡ್ತಿದ್ರು, ಅವ್ರು ಬಿಡ್ತಿದ್ದಿಲ್ಲ. ಬಟ್ ಇವ್ರು ಯಾಕೆ ಈ ಥರ ಬಿಡಕ್ಕೆ ಹೋದ್ರು ಅಂತ ನಂಗೆ ಅರ್ಥ ಆಗಿಲ್ಲ. ನನಗೇನಕ್ಕೆ ಅಲ್ಲೇ ಮಿಸ್ ಆಯಿತು ಅಂತ. ಅಕಸ್ಮಾತ್ ಅದು ಓಡಿದಿದ್ರೆ ಕುಲ್ದೀಪ್ ಈಸಿಯಾಗಿ ರನ್ ಸಿಂಗಲ್ ಎಲ್ಲ ತೆಗಿತಾರೆ, ಆ ಥರದ್ದೇನಿಲ್ಲ. ಅಟ್ಲೀಸ್ಟ್ ಟೈ ಆದರೂ ಆಗಿರೋದು. ಬಟ್ ಸುಮ್ಮನೆ 2 ರನ್ ಬಿಟ್ಕೊಟ್ರು GT ಅವ್ರಿಗೆ. 3 in a row ಹೋಗ್ತಿದ್ರು ಅವ್ರು, ಆ್ಯಕ್ಚುಲಿ ಸೋಲ್ತಿದ್ರು. ಬಟ್ ಅವ್ರು ಲಾಸ್ಟ್ ಇನ್ನೇನು ಅವ್ರು ಆಸೆ ಬಿಟ್ಬಿಟ್ಟಿರ್ತಾರೆ GT ಅವ್ರು, ನಾವು ಗೆಲ್ಲಲ್ಲ ಅಂತ. ಬಟ್ ಇವರೇ 2 ಪಾಯಿಂಟ್ ಕೊಟ್ಟಂಗಾಯ್ತು DC ಅವರು. ಲಾಸ್ಟ್ ಸೀಸನ್ನು ಮುಂಬೈಗೆ ಹಂಗೆ ಮಾಡಿದ್ರು, ರನ್ಔಟ್ಗಳಾಗಿ ಹೋದ್ರು. ಈ ಸೀಸನ್ ಈ ಮ್ಯಾಚು ಹಂಗೆ ಮಾಡಿದ್ರು. ಹೈ ಟೈಮ್ ಗುರು ಇದು. ಆಶುತೋಷ್ ಶರ್ಮನ ಕರ್ಕೊಂಬರಲೇಬೇಕು ಇವರು. ಲುಂಗಿಸಾನಿ ಇಂಗಡಿ ಸಕಲಾಗಿ ಮಾಡಿದ್ರು ಬೌಲಿಂಗು. ಮುಖೇಶ್ ಚೌಧರಿ ಆಲ್ಮೋಸ್ಟ್ ಒಂದು 2 ಮ್ಯಾಚ್ ಚೆನ್ನಾಗಿ ಮಾಡಿ ಮತ್ತೆ ಹೊಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಅವ್ರು ಆ್ಯಕ್ಚುಲಿ ಅವ್ರದ್ದು ಹಂಗೆ ಇದೆ. ಆ್ಯಕ್ಚುಲಿ ಮಿಡಲಲ್ಲಿ ಹೊಡ್ಸ್ಕೊತಾನೆ ಇರ್ತಾರೆ. ಸ್ಪಿನ್ನರ್ಸ್ ಪಾರ್ಟಿಗೆ ಬರೋದು ತುಂಬ ಇಂಪಾರ್ಟೆಂಟು. ಅಕ್ಷರ್ ಪಟೇಲ್ ದಿ ಬ್ಯಾಟರ್ ಬರಬೇಕು ಗುರು ಪಾರ್ಟಿಗೆ. ಅವರು DCಯಲ್ಲಿ ಒಳ್ಳೆ ನಾಕ್ಸ್ ಆಡ್ರಂದು ಮೇ ಬಿ 40+ ಈ ಥರ ಆಡಿದ್ದಾರೆ. ಬಿಟ್ಟರೆ ಮ್ಯಾಚ್ ಗೆಲ್ಲಿಸ್ಬೇಕು. ಆ್ಯಸ್ ಎ ಕ್ಯಾಪ್ಟನ್ ಆಗಿ ನೀವು ಫ್ರಂಟ್ ಲೀಡ್ ತೊಗೋಬೇಕು. ನೀವು ಆ್ಯಕ್ಚುಲಿ ನೀವು ಲಾಸ್ಟ್ವರೆಗೂ ನಿಲ್ಬೇಕು. ಆ್ಯಕ್ಚುಲಿ ನಾನು ಆಡ್ತೀನಿ ಗುರು, ನೀನು ಆಡು, ನೀನು ಫ್ರೀಡಮ್ ಆಗಿ ಆಡು ಅಂತ ಕೊಡಬೇಕು KL ರಾಹುಲ್ಗೆ. ಅದು ಬಿಟ್ಬಿಟ್ಟು ಮ್ಯಾನೇಜ್ಮೆಂಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅವ್ರದ್ದು, ಗೊತ್ತಿಲ್ಲ ಏನಾಗ್ತಿದೆ ಅಂತ. ಸೊ ಇಲ್ಲಿಗೆ ಮುಗೀತು. ಒಳ್ಳೆ ಮ್ಯಾಚ್ ಆಯಿತು ಮಾತ್ರ. ನಾನು ಆ್ಯಕ್ಚುಲಿ DC ಗೆಲ್ತಾರೆ ಅಂದ್ಕೊಂಡಿದ್ದೆ, DCಗೆ ಸಪೋರ್ಟ್ ಮಾಡ್ತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ GT ಗೆಲ್ತು. ಪ್ರಸಿದ್ಧ ಕೃಷ್ಣ ಕನ್ನಡಿಗ ಒಳ್ಳೆ ಲಾಸ್ಟ್ 2 balls ಕಮ್ ಬ್ಯಾಕ್ ಮಾಡಿದ ರೀತಿ ಆಫ್ಟರ್ 6 ಹೊಡ್ಸ್ಕೊಂಡಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಗುರು. ಮ್ಯಾಚ್ ಮುಗೀತು ಇಲ್ಲಿಗೆ. LSG ಅದು LSG ವರ್ಸಸ್ KKR ವರ್ಸಸ್ LSG, ಅದು ನೆಕ್ಸ್ಟ್ ಲೆವೆಲ್ ಮ್ಯಾಚ್, ಇನ್ನೂ ಸಾಕಾಗಿದೆ. ಸೊ ಅದ್ರದ್ದು ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಧನ್ಯವಾದಗಳು. ಶುಭ ದಿನ.